ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು 2021 ಪೇಪರ್ದು KPSC 2021 ಪೇಪರ್ ಸಾಲ್ವ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಇವತ್ತು ಕೂಡ GK ಪೇಪರ್ ನಲ್ಲಿ ಮ್ಯಾಥ್ಸ್ ಕ್ವೆಶ್ಚನ್ಸ್ ರಿಲೇಟೆಡ್ ಏನಿದೆ ನೋಡೋಣ. ಸೊ 53rd ಕ್ವೆಶ್ಚನ್, ಹಿಯರ್ ಇಸ್ ದ ಕ್ವೆಶ್ಚನ್. ಪ್ರತಿ ಸತಿ ನಿಮ್ಗೆ ಈ ತರ ಕ್ವೆಶ್ಚನ್ಸ್ ಬಂದಾಗ ನೀವು ಇದರ ಮಧ್ಯೆ ಏನೋ ಒಂದು ರಿಲೇಷನ್ ಇರುತ್ತೆ, ಏನದು ಅಂತ ನೋಡಿ ಆನ್ಸರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಹೀಗೆ ಅಂತ ಹೇಳಕ್ಕಾಗಲ್ಲ, ಇಟ್ ಕುಡ್ ಬಿ ಎನಿ ಕ್ಯಾಲ್ಕುಲೇಷನ್ ಆಗಿರ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿರೋ ರಿಲೇಶನ್ಶಿಪ್ ಹೇಳ್ತೀನಿ. 5 4s 20, 20 ಪ್ಲಸ್ 9 29 ಬಂದಿದೆ. ಸೊ 5 4s 5 ಇಂಟು 4 ಮಾಡಿದ್ದಾರೆ. ಬರೋ ಆನ್ಸರ್ಗೆ ಪ್ಲಸ್ 9 ಮಾಡಿದಾಗ 5 4s 20, 20 ಪ್ಲಸ್ 9 29 ಇಲ್ಲಿ ಬಂದಿದೆ. ಇಲ್ಲಿ ನಾನು ಕಂಡುಹಿಡಿಬೇಕಾಗಿರೋದು, ಇಲ್ಲಿ ನೋಡೋಣ ಅದೇ ರಿಲೇಶನ್ಶಿಪ್ ಇದೆಯಾ ಇಲ್ಲಿ ಅಂತ. ಏನಾಗಬೇಕದು 3 ಇಂಟು 8, ಅದಕ್ಕೆ ಪ್ಲಸ್ 11 ಮಾಡಬೇಕು. ಸೊ 8 3s 24, 24 ಪ್ಲಸ್ 11 35, 35 ನ ಇಲ್ಲಿ ಬರ್ದಿದ್ದಾರೆ. ಅಂದ್ರೆ ಇದು ಮಲ್ಟಿಪ್ಲೈ ಮಾಡಿ ಇದು ಆಡ್ ಮಾಡಿದಾಗ ಆನ್ಸರ್ ನ ಇಲ್ಲಿ ಬರ್ದಿದ್ದಾರೆ. ಸೊ ಅದೇ ಲಾಜಿಕ್ ನ ನಾವು ಇಲ್ಲಿ ಅಪ್ಲೈ ಮಾಡೋಣ. ಏನ್ ಮಾಡ್ಬೇಕು, ಇಲ್ಲಿ 9 4s ಮಾಡಿ ಪ್ಲಸ್ 13 ಮಾಡಬೇಕು. ಸೊ 9 4s 36 ಪ್ಲಸ್ 13 ಆಯ್ತು. ಸೊ ಇದೆರಡು ಆಡ್ ಮಾಡಿದ್ರೆ ಏನಾಗುತ್ತೆ 49 ಆನ್ಸರ್. ಸೊ ಇಲ್ಲಿ ಆಪ್ಷನ್ ಡಿ 49 ಇಸ್ ದಿ ಆನ್ಸರ್. ಸೊ ಹಾಗೆ ಹೇಳಿದಾಗ ನಿಮಗೆ ರಿಲೇಶನ್ಶಿಪ್ ಏನಿದೆ ಒಂದಕ್ಕೊಂದಕ್ಕೆ ಯಾವ ತರ ನೀವು ಆನ್ಸರ್ ನ ಅರೈವ್ ಮಾಡಬಹುದು ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. So here is the next question. ಈ ಕ್ವೆಶ್ಚನ್ ಅಲ್ಲಿ ಏನಪ್ಪಾ ಅಂದ್ರೆ 3 to the power 400 ದೊಡ್ಡದ ಅಥವಾ 5 to the power 300 ದೊಡ್ಡದ ಅಂತ ಕೇಳ್ತಾರೆ. ಅಫ್ಕೋರ್ಸ್ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ ಆಗಲ್ಲ. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬಿಟ್ರಂತೂ ಈಸಿ ಆಗ್ಬಿಡ್ತಿತ್ತು. ಅದಲ್ದಿರ ಹೇಗಪ್ಪ ಇದನ್ನ ಕಂಡುಹಿಡಿಯೋದು ಅಂತಂದ್ರೆ, ನಮ್ಗೆ ಇವಾಗೇನು ಇದು ಪವರ್ ಕರೆಕ್ಟ್ ಆಗಿ ಬಂದ್ಬಿಟ್ರೆ ಈಸಿಯಾಗಿ ಹೇಳ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, 3 to the power 20, 5 to the power 20 ಯಾವ್ದು ಯಾವಾಗ್ಲೂ ದೊಡ್ಡದಾಗಿರುತ್ತೆ? ಅಫ್ಕೋರ್ಸ್ 5 to the power 20 ನೇ ದೊಡ್ಡದಾಗಿರುತ್ತೆ ಅಲ್ವಾ? ಯಾಕೆ? ನಂಬರ್ ಇದು ಪವರ್ ಸೇಮ್ ಇದೆ, ಬಟ್ ನಂಬರ್ ಯಾವ್ದು ದೊಡ್ಡದೋ ಅಫ್ಕೋರ್ಸ್ ಅದು ದೊಡ್ಡದಾಗ್ಬಿಡುತ್ತೆ. ಹೇಗೆ? ಒಂದು ಸಣ್ಣ ನಂಬರ್ ತಗೊಂಡು ನೋಡೋಣ. 2 to the power of 3, 2 to the power of 3 power 2, 3 power 3 ಅಂದ್ರೆ ಏನಾಗುತ್ತೆ? 3 3s 9, 3 3s 9, 9 3s 27. ಸೊ ಅಂದ್ರೆ ಏನಪ್ಪಾ, ಇವೆರಡು ನಂಬರ್ ಸೇಮ್ ಇದ್ದಾಗ ಹೇಳೋದು ಈಸಿ ಆಗುತ್ತೆ. ಅಥವಾ ಈ ನಂಬರ್ ಬೇರೆ ಬೇರೆ ಇದೆ, 3 ಸ್ಕ್ವೇರ್ ಅಥವಾ 4 ಸ್ಕ್ವೇರ್ ಯಾವ್ದು ದೊಡ್ಡದಾಗುತ್ತೆ? ಅಫ್ಕೋರ್ಸ್ ಇವೆರಡು ಪವರ್ ಸೇಮ್ ಇದ್ದಾಗ ಇದೆರಡರಲ್ಲಿ ಯಾವ ನಂಬರ್ ಇದೆಯೋ ಅದೇ ದೊಡ್ಡದಾಗುತ್ತೆ. ಸೊ ಇಲ್ಲಿ 3 3 3s 9, 4 4s 16. ಅಫ್ಕೋರ್ಸ್ ಅಂದ್ರೆ ಪವರ್ ಸೇಮ್ ಮಾಡ್ಕೊಂಡು ಪವರ್ ಸೇಮ್ ಇದ್ದಾಗ ಈ ನಂಬರ್ ಎರಡು ಯಾವ್ದು ದೊಡ್ಡದಾಗುತ್ತೋ ಅದನ್ನ ನಾವು ದೊಡ್ಡದು ಅಂತ ಹೇಳ್ಬಿಡ್ಬೋದು. ಇದೇ ಕಾನ್ಸೆಪ್ಟ್ ನ ನಾವಿಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ನಾನು ಪವರ್ ನ ಸೇಮ್ ಮಾಡ್ಕೋಬೇಕು. ಪವರ್ ನ ಯಾವ ತರ ಸೇಮ್ ಮಾಡೋದು? ಈಗ ನೋಡಿ, ನಾನು 3 to the power of 400 ನ ಹೀಗೂ ಬರೀಬಹುದು. 3 to the power of 4 to the power 100 ಅಂದ್ರೆ 100 ನ ಈ ತರ ಸ್ಪ್ಲಿಟ್ ಮಾಡಿ ಬರೀಬಹುದು. ಅಂದ್ರೆ 400 ನ 4 into 100 ಬರೀತೀವಲ್ಲ, ಅದೇ ತರ 3 to the power of 4 to the power 100 ಅಂತ ಬರೀಬಹುದು. ಅಂದ್ರೆ ಏನಿದ್ರ ಅರ್ಥ? 3 to the power of 4 ಅಂದ್ರೆ 3 into 3 into 3 into 3 ಏನ್ ಬರುತ್ತೆ ಆನ್ಸರ್? 3 3s 9, 9 3s 27, 27 3s ಸೊ ಏನಾಗುತ್ತೆ? ಇದು 81 ಆಗುತ್ತೆ. 81 to the power 100 ಆಯ್ತು. ಅದೇ ತರ ನಾನು ಇದನ್ನ ಈಗ ಏನ್ ಮಾಡ್ಬೇಕು, ಪವರ್ ನ ಸೇಮ್ ಮಾಡ್ಕೋಬೇಕು ಅಲ್ವಾ? ಅಂದ್ರೆ 5 to the power 300 ಅಂತಿದೆ. ಸೊ ಏನ್ ಮಾಡ್ತೀನಿ ನಾನೀಗ, 5 to the power 300 ನ ಯಾವ ತರನು ಬರೀಬಹುದು. 5 to the power of 3 to the power 100 ಯಾವ ತರ ಅದಾಯ್ತು? ಸೊ 100 into 3 300 ಆಗುತ್ತೆ. ಸೊ ನಾನು 300 ನ ಸ್ಪ್ಲಿಟ್ ಮಾಡಿ ಹೀಗೆ ಬರೀಬಹುದು. ಸೊ 5 ಕ್ಯೂಬ್ ಏನಾಗುತ್ತೆ? 5 to the power of 3 ಏನಾಗುತ್ತೆ? 5 into 5 into 5 ಅಂದ್ರೆ 5 5s 25, 25 5s 125.
ಸೊ 125 ಟು ದಿ ಪವರ್ ಆಫ್ 100 ಆಯ್ತು. ಸೊ ನಾನು ಇವಾಗ ಇದೆರಡರ ಮಧ್ಯ ಕಂಪ್ಯಾರಿಸನ್ ಈಸಿ. ಯಾಕೆ ಈಸಿ ಆಗುತ್ತೆ ಹೇಳಿ? ಪವರ್ ಎರಡಕ್ಕೂ ಸೇಮ್ ಇದೆ. ಸೊ ದಟ್ ಈ ನಂಬರ್ ಯಾವ್ದು ದೊಡ್ಡದಿರುತ್ತೋ ಅದೇ ದೊಡ್ಡದು. ಈ ನಂಬರ್ ಯಾವ್ದು ದೊಡ್ಡದು? 5 ಟು ದಿ ಪವರ್ 300 ದೊಡ್ಡದಾಗುತ್ತೆ. ಸೊ ದಿಸ್ ಇಸ್ ದಿ ಗ್ರೇಟರ್ ನಂಬರ್. ಯಾವ ತರ ಮಾಡಿದ್ವಿ? ನಾವು ಪವರ್ ನ ಸೇಮ್ ಮಾಡ್ಕೋಬೇಕು. ಐದರ್ ನಂಬರ್ ಸೇಮ್ ಇರಬೇಕು, ನಂಬರ್ ಸೇಮ್ ಇದ್ದಾಗ ಈಸಿ ಹೇಳೋದು, ಅಥವಾ ಪವರ್ ಸೇಮ್ ಇರಬೇಕು. ಸೊ ನಂಬರ್ ಚೇಂಜ್ ಮಾಡಕ್ಕಾಗಲ್ಲ, ನಾನು ಪವರ್ ನ ಸೇಮ್ ಮಾಡ್ಕೋತಾ ಇದ್ದೀನಿ. ಯಾವ ತರ? ಈ ತರ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಪವರ್ ಎರಡಕ್ಕೂ 100 ಆದಾಗ ಇದು ಎರಡು ನಂಬರ್ ಅಲ್ಲಿ ಬೇಸ್ ನಂಬರ್ ಅಲ್ಲಿ ಯಾವ್ದು ಆಕ್ಚುಲಿ ಗ್ರೇಟರ್ ಇರುತ್ತೋ ಅದನ್ನೇ ನಾನು ಗ್ರೇಟರ್ ಅಂತ ಹೇಳ್ಬೋದು. 125 ಟು ದಿ ಪವರ್ 100 ಯಾವುದು? 5 ಟು ದಿ ಪವರ್ ಆಫ್ 300. ಸೊ ಇದೇ ನಂಬರು ದೊಡ್ಡದು. ಇನ್ನೊಂದ್ಸತಿ ಬೇಕಾದ್ರೆ ಇದೊಂದು ಪಾರ್ಟ್ ನ ರಿವೈಂಡ್ ಮಾಡ್ಕೊಂಡು ನೋಡಿ, ಕ್ಲಾರಿಟಿ ಸಿಗುತ್ತೆ ನಿಮಗೆ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಬಾಯ್.